ಸ್ಪರ್ಧಾಳಿಗಳು ಬಂದಾರ, ನೀವು ಸ್ವಲ್ಪ ತಗೋರ್ಲ. ಯಾವತ್ತು ಗ್ರಾಮದ ಸಕಲ ದೇವಾನು ದೇವತೆಗಳಲ್ಲಿ ಪಡುಮಟ್ಟು, ಅದೇ ರೀತಿ ನಮ್ಮೂರಿನ ಆದಿ ದೇವರಾದ ಶ್ರೀ ಬೀರಲಿಂಗೇಶ್ವರನ ಗದ್ದುಗೆಗೆ ಹನೆ ಮನೆದು ತಾವೆಲ್ಲರೂ ಈ ಒಂದು ಜಾತ್ರಾ ಕಾರ್ಯಕ್ರಮಕ್ಕೆ ಕೂಡಿದ್ದು ನನಗೆ ಬಹಳ ಸಂತೋಷ ಅನಿಸ್ತೈತಿ. ಈ ಜಾತ್ರೆಯ ಮುಖ್ಯ ಆಕರ್ಷಣೆ ಏನಪ್ಪಾ ಅಂದ್ರ ಡೊಳ್ಳು ಬಾರಿಸುವುದರ ಮೂಲಕ ಭಂಡಾರದ ಮ್ಯಾಗಿನ ಬಂಗಾರದ ಗಟ್ಟಿ ರೊಕ್ಕ ಸರಿಸೋದು. ಭಂಡಾರದ ಮ್ಯಾಗಿನ ಬಂಗಾರದ ಗಟ್ಟಿ ರೊಕ್ಕ ಸರಿಸಿ ಈ ಬಂಗಾರದ ಕಡೆ ಯಾವ ಸೂರ್ಯನ ಕೈಗೆ ಸೇರ್ತತಿ ನೋಡುನು. ಬಂಗಾರದ ಗಟ್ಟಿ ಅಂದಂಗ ಈ ಕಾರ್ಯಕ್ರಮದಾಗ ಭಾಗವಹಿಸಬೇಕು ಅಂತ ಬ್ಯಾರೆ ಬ್ಯಾರೆ ಊರಿನ ಘಟಾನುಘಟಿಗಳು ಭಾಗವಹಿಸ್ಯಾರ. ಅದಕ್ಕಾಗಿ ತಾವೆಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಂಡು ಈ ಒಂದು ಕಾರ್ಯಕ್ರಮವನ್ನು ನೋಡಬೇಕು ಅಂತ ಹಿರಿಯರ ಸಮಕ್ಷಮ, ಪೂಜ್ಯರ ಸಮಕ್ಷಮ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತನು. ಮೊದಲನೆಯ ಸ್ಪರ್ಧಿ ನೆಗಿನಾಳ ಊರಿನಿಂದ ಬಂದಂತವ್ರು ಯಾರ್ದಾರಿಪ್ಪ? ಬಂದು ತಮ್ಮ ಕರಾಮತ್ತನ್ನು ತೋರಿಸ್ಬೇಕಂತ ಕೇಳ್ಕೊತನು. ಇನ್ನೊಂದು ವಿಶೇಷ ಸೂಚನೆ ಏನಪ್ಪಾ ಅಂದ್ರ ಒಬ್ರು 3 ಹೊಡೆತ ಮಾತ್ರ ಹೊಡಿಬೇಕು. ಆ 3 ಹೊಡೆತದಾಗ ಬಂಗಾರದ ಗಟ್ಟಿ ಸರಿಬೇಕು ನೋಡು. ಶುರು ಮಾಡಿ. ಏನಾಗಲಿಲ್ರಿ? ಏನು ಆಗಲಿಲ್ಲ. ಮುಂದಿನವ್ರನ್ನ ಕರೀರ್ಲ. ಇನ್ನ ಮುಂದಿನ ಸ್ಪರ್ಧಿ ಸಂಪಗಾಮಿಯಿಂದ ಬಂದಂತ ವೀರ ಈಗಾಗಲೇ 5 ಸ್ಪರ್ಧೆಯಲ್ಲಿ ಬಂಗಾರದ ಪದಕ ಗೆದ್ದು ಸುತ್ತು 3 ರಾಜ್ಯಕ್ಕನ ಹೆಸರುವಾಸಿಯಾದ ಬಂಟ. ಅವರು ಕೂಡ ಬಂದು ತಮ್ಮ ಕರಾಮತ್ತನ್ನು ತೋರಿಸಬೇಕಂತ ಕೇಳ್ಕೊತನು. ಆಗಲಿಲ್ರಿ. ಇನ್ನು ಮುಂದಿನ ಸ್ಪರ್ಧಿ ಬೆಟಗೇರಿಯ ಕಲಾ ಕೇಸರಿ, ಸೋಲಿಲ್ಲದ ಸರ್ದಾರ ಅಂತ ಇವ್ರನ್ನ ಕರೀತಾರ. ಅವರು ಕೂಡ ಬಂದು ತಮ್ಮ ಕರಾಮತ್ತನ್ನು ತೋರಿಸ್ಬೇಕಂತ ಕೇಳ್ಕೊತನು. ಹೌದ್ರಿ, ಇವ್ರ ಕೈಯಲ್ಲಿ ಆಕಾಶ ನೋಡುನು. ಹೆಂಗಲೇ ಗೌಡ? ದೊಡ್ಡ ಡೋಳದ ಕಟ್ಟ್ಯಾರು. ಮತ್ತೇನ್ರಿ ಹೇಳ್ರಿ ಗೌಡ್ರ? ಏನು ಯಾರಿಗೂ ಆಗಲಿಲ್ರಿ. ಇನ್ನ ಸ್ಪರ್ಧಾಳಿಗಳು ಬಂದವ್ರು ಎಲ್ಲರೂ ಆದ್ರಿ. ಇನ್ ಮುಗಿಸ್ರಿ. ನಮ್ಮಲ್ಲಿ ಹೆಸರು ಬರೆಸಿದಂತ ಸ್ಪರ್ಧಾಳುಗಳು ಮುಗ್ದಂಗ ಆತ್ರಲ್ಲ. ಇನ್ನ ಮಾತ್ಯಾರೇ ದಾರ್ಯನಪ್ಪ ಬಂಗಾರ ಗಟ್ಟಿ ಸರಿಸುವಂತ ಬಾಂಡ್ರು ಯಾರು ಇಲ್ರಿ? ಮಾತ್ಯಾರೇ ಇದ್ರ ಕೈ ಹತ್ರಿ. ಮತ್ತ ಯಾರೆಲ್ಲ ಕಾಣ್ತದ್ರಿ? ಯಾರು ಇಲ್ರಿ. ಮೊದಲ ಮಳಿ ಒಂದ್ ಆಗ ಈಗ ಅನಾಗ್ತೈತಿ. ಮುಂದಿನ ಕಾರ್ಯಕ್ರಮಕ್ಕ ಅನು ಮಾಡಿ ಕೊಡ್ರಿ, ಮುಗಿಸ್ಬಿಡ್ರಿ ಸರ್ದಾರ್ ವೀರಪ್ಪನವ್ರಿ. ಆಯ್ತ್ರಿ, ಹಂಗಾರ ಇಲ್ಲಿಗೆ ಈ ಕಾರ್ಯಕ್ರಮನ ಮುಗಿಸ್ಬಿಡುನು. ಮುಗಿಸಿಬಿಡ್ರಿ. ನಿಂದ್ರಿ, ಅಷ್ಟೇ ಕೌನ್ಸರ ಮಾಡಿ ಮುಗಿಸಕತ್ತೀರಿ. ಈ ಭಂಡಾರದಾಗಿನ ಬಂಗಾರ ಗಟ್ಟಿ ಸರ್ಸಿ ಶೂರ ಒಬ್ಬ ಅದಾನ್ರಿ, ಅದಾನ. ಕರೀರಿ, ಯಾರ್ದಾರ ಮತ್ತ? ಲೇ ತಿಮ್ಯಾ, ಇಷ್ಟೊತ್ತನ ನೋಡಿದೆಲ್ಲೇ ಎಂತಿಂತ ಘಟಾನುಘಟಿಗಳಿಂದ
ಒಂದ ಕಡ್ಡಿ ಅಷ್ಟು ಸಹಿತ ಅಲ್ಲಾಡ್ಸಕ್ಕಾಗ್ಲಿಲ್ಲ ಅಂತಾದ್ರಾಗ ನಮ್ಮೂರಾಗ ಅದನ್ನ ಸರಸು ಸೂರ ಯಾವ್ದನ್ಲೇ ತಿಮ್ಯ? ತಡ್ಕೋರಿ ಗೌಡ್ರ ತಡ್ಕೋರಿ. ಅವಸರ ಮಾಡಿ ಮುಗಿಸಾಕತ್ತೀರಿ. ಈ ಭಂಡಾರದಾಗಿನ ಬಂಗಾರ ಗಟ್ಟಿ ಸರ್ಸು ಬಂಗಾರದಂತ ಶೂರ, ಸಂಗೊಳ್ಳಿಯ ಹುಲಿ, ಕಿತ್ತೂರಿನ ಕುಡಿ, ನಮ್ಮ ಚನ್ನಮತ ಆಸ್ಥಾನದ ಹುಡಿಯಿಂದ ಹುಡಿ ಎಬ್ಬಿಸ್ಕೋತ ಬರಾಕತ್ತೈತಿ. ತಡ್ಕೋರಿ ಗೌಡ್ರ, ಅವಸರ ಮಾಡಿ ಮುಗಿಸಾಕತ್ತೀರಿ. ಏ ಅಂತ ಸೂರು ಈ ಸುತ್ತಮುತ್ತ 10 ಹಳ್ಳಿಯಾಗ ಯಾವ್ದಾನ್ಲೇ ತಿಮ್ಯ? ನೋಡುನು ಕರೆದರೆ ಕರಿ, ಅವ್ದು ಗೊತ್ತರಿ ಆಗಲಿ ಅವ ಸೂರು ಏನು ಇದು ಅನ್ನೋದ. ತಡ್ಕೋರಿ ಗೌಡ್ರ ತಡ್ಕೋರಿ, ಸ್ವಲ್ಪ ಅಳೆದು ತೂಗಿ ಮಾತಾಡ್ರಿ. ಎಷ್ಟಾದ್ರೂ ನೀವು ತಿಳಿದವ್ರು, ಓದ್ಕೊಂಡವ್ರು, ಲೋಕದ ಜ್ಞಾನ ಪಡ್ಕೊಂಡವ್ರು, ಏನು ಅಂತ ಮಾತಾಡ್ತೀರಿ? ಕರಿ ಅಂದ್ರೆ ಏನಂತ ಮಾತಾಡ್ತೀರಿ? ಹೌದ್ರಿ ಮತ್ತ ನೋಡ್ರಿ ನಮ್ಮ ಹುಲಿ ನೋಡ್ರಿ, ನಿಂತಲ್ಲಿ ನಿಮ್ಮ ದೋತ್ರ ಕಚ್ಚಿ ಸಡ್ಲಾಗಿರ್ಬೇಕು, ಹಂಗ ಗರ ಗರ ಬಡ್ದಂಗಾಗಿರ್ಬೇಕು. ಬಂತ್ ನೋಡ್ರಿ ನಮ್ಮ ಹುಲಿ. ಹುಲಿ ಕರ್ಸಿ ನಾ ಯಾವ್ರು ಸೂರ್ದಾನು ಅಂತ ತಿಳ್ದಾನಿ. ಲೇ ತಿಮ್ಯ, ಒಂದ್ ಬೋಗ ನುಚ್ಚ ಡಬರಿ ಕುರಿ ಹಾಲು ಕುಡ್ದ ಗರಡಿ ಮನ್ಯಾಗ ಸಡ್ಡು ಹರಡ್ದಂಗ ಅಲ್ಲಲೇ ಡೊಳ್ಳು ಬಡಿದಂದ್ರ ಭಂಡಾರದಾಗಿನ ಬಂಗಾರದ ಗಟ್ಟಿ ಸರಿಸಬೇಕಾದ್ರ ಬಾಳ ಸೂರ್ಬೇಕು. ಅಲ್ಲಿ ಸರ್ದಾರ್ ಈರಪ್ಪನವ್ರಿ, ಇವ್ರ ಕತಿ ಏನ್ ಕೇಳ್ತೀರಿ? ಕಟ್ರಿ ಅವಂಗ ಡೊಳ್ಳ, ಭಂಡಾರದಾಗಿನ ಬಂಗಾರ ಗಟ್ಟಿಯನ್ನ ಡೊಳ್ಳು ಬಾರಿಸಿ ಸರಿಸಲಿ ನೋಡೋಣ. ಏನಾಗುದ್ಲೇ ಇದು? ಏನ್ ಬರೇ ಡೊಳ್ ಕಟ್ಟುದ್ರಾಗ ಒಂದ್ ತಾಸು ಹೋತ್ಲ. ಸಮಾಧಾನ ಅಂದ್ರೆ ಮುಂದಿನ ಕಾರ್ಯಕ್ರಮಕ್ಕೆ ಅನು ಮಾಡಿಕೊಡ್ರಿ. ಇನ್ನು ಬಂಗಾರ ಗಟ್ಟಿ ಸರ್ಸ ಇದ್ರೆ ನಾ ಎಷ್ಟು ಸಿಂಗಾರ ಮಾಡ್ತಿದ್ದೇನೋ. ಜನ ಕಾದ್ ಕೂತಾರ್ಲಿ ನೋಡಾಕ. ತಿಮ್ಮ ರಾಯಣ್ಣ 3 ಹೊಡೆದ್ ನೋಡಪ್ಪ, 3 ಹೊಡೆದಾಗ ಬಂಗಾರ ಗಟ್ಟಿ ಸರಿಬೇಕು ನೋಡೋದು. ಬಂದ ನೀವು ಹೇಳಾಕ ಸೀರೆಯಾಗಿನ ಸೂರ್. ಏ ತಿಮ್ಯಾ, ಒಂದ ಉಳ್ದತ್ತಿನ ತಡ್ಕೊಂಡೇನಿ, ಇಟ್ಟು ದಿನ ತಡ್ಕೊಂಡೇನಿ. ನಿಮ್ಮ ಅಣ್ಣ ಪಾವ ಶಬಾಷ್ ರಾಯಣ್ಣ ಶಬಾಷ್. ಅಂತೂ ಗಂಡ ಅಂದ್ರ ನೀನ ನೋಡು ಮತ್ತ. ಗೌಡ್ರ, ಯಾವುದನ್ನು ಹಗುರವಾಗಿ ಮಾತಾಡಬಾರ್ದು. ಯಾರ ಎದಿಯೊಳಗ ಯಾವ ಗಂಟೆ ಸದ್ದ ಐತೆ ಅನ್ನೋದು ನಿಮ್ಮ ಏನ್ ಗೊತ್ತ್ರಿ? ಬರೇ ಮಾತಿನ ಮಲ್ರಿ ನೀವು. ನಮಗೂ ಗೊತ್ತಿತ್ತು ಇವ್ ಮಾಡ್ತಾನ ಕೆಲಸ ಅಂತ.
ಇವನ್ ಕೈ ನಾವು ಹಂಗ ಅಂದಿರ್ಲಿಕ್ಕ ಇವ ಹೊಡೆಯತ್ತಿದ್ದಿಲ್ಲ ಅದನ್ನ ಮೊದಲ ಅವ್ರು ಇದ್ರಲ್ಲ ಎಲ್ಲಾರು ಹಂಗ ಹಾಕಿದ್ದ ನೋಡ್ರಿ ಬರೀ ಗೆದ್ದಿನ ಬಾಲ ಹಿಡು ಮಂಗ್ಯನ ಮಕ್ಕಳ ಬಾಳ ನಮ್ಮ ಊರಾಗ. ಆಯ್ತು. ಅಂತ ಅವ್ರು ಸ್ವಚ್ಛ ಯಾರಿಲ್ಲ. ಗೌಡ್ರ ಇದೇ ಖುಷಿಯಾಗಿ ಹಾಡ್ಕೊಂಡು ನೀವು ಬರ್ರಿ. ರಾಯಣ್ಣ ಅಂತೂ ನಮ್ಮ ಊರಿನ ಕೀರ್ತಿ ಪತಾಕಿಯನ್ನು ಮುಗಿಲಿ ಎತ್ತರಕ್ಕೆ ಹಾರಿಸಿದ್ ಬಿಡು. ಸ್ವಾಮ್ಯಾರ ನಿಮ್ಮ ಅಮೃತ ಹಸ್ತದಿಂದ ಈ ಬಂಗಾರದ ಕಡೆಯನ್ನು ನಮ್ಮ ರಾಯನಿಗೆ ತೋರಿಸೋದ್ರ ಮೂಲಕ ನಿಮ್ಮ ಆಶೀರ್ವಾದ ಯಾವತ್ತೂ ನಮ್ಮ ರಾಯಣ್ಣನ ಮೇಲೆ ಇರ್ಲ್ರಿ ಅಪ್ಪ. ಹಣಿ ಮ್ಯಾಲ ಬಂಡರ ಚಂದ ಹೆಗಲ್ ಮ್ಯಾಲ ಕಂಬಳಿ ಅಂದ, ಹಣಿ ಮ್ಯಾಲ ಬಂಡರ ಚಂದ ಹೆಗಲ್ ಮ್ಯಾಲ ಕಂಬಳಿ ಅಂದ, ಡೊಳ್ಳಿನ ಪದ ಚಂದ ಈ ನಮ್ಮ ಸಂಸ್ಕೃತಿ ಶ್ರೀಗಂಧ. ಹಣಿ ಮ್ಯಾಲೆ ಬಂಡರ ಚಂದ ಹೆಗಲ ಮ್ಯಾಲೆ ಕಂಬಳಿ ಅಂದ, ಹಣಿ ಮ್ಯಾಲೆ ಬಂಡರ ಚಂದ ಹೆಗಲ ಮ್ಯಾಲೆ ಕಂಬಳಿ ಅಂದ, ಡೊಳ್ಳಿನ ಪದ ಚಂದ ಈ ನಮ್ಮ ಸಂಸ್ಕೃತಿ ಶ್ರೀಗಂಧ. ಸಸಕ್ಕಿ ಹೊಯ್ಯುವ ಮಂಗಳ ಕಂಬಳಿ, ಮಧುಮಣನ ಕೈಯಾಗ ಕಂಕಣ ಕಂಬಳಿ, ಶಕ್ತಿಯ ಪೂಜೆಗೆ ಶುದ್ಧ ಬೆಳಿ ಕಂಬಳಿ, ರೈತನ ಭುಜದ ಮ್ಯಾಲಿ ಜೋಡಿಲಿ ಕಂಬಳಿ, ಮಾಳಿಂಗರಾಯ ಮಳೆ ತಂದ ಕಂಬಳಿ, ವೀರಪ್ಪ ದೇವರಿಗೆ ಗದ್ದುಗೆ ಕಂಬಳಿ, ಬೀಗರು ಬಂದಾಗ ಬೆಚ್ಚನ ಕಂಬಳಿ, ಖುಷಿನ ಕೈಯಾಗ ಕಡಿಯಾಯ್ತು ಕಂಬಳಿ, ಮನೆಯಾಗ ಕಂಬಳಿ ಇರಬೇಕು ಆಗಾಗ ಉರಬೇಕು, ನಮ್ಮ ಮಕ್ಕಳು ತಿಳಿ ತಿರುಗಬೇಕು. ಹಣಿ ಮ್ಯಾಲೆ ಬಂಡರ ಚಂದ ಹೆಗಲ ಮೇಲೆ ಕಂಬಳಿ ಅಂದ, ಹಣಿ ಮ್ಯಾಲೆ ಬಂಡರ ಚಂದ ಹೆಗಲ ಮೇಲೆ ಕಂಬಳಿ ಅಂದ, ಡೊಳ್ಳಿನ ಪದ ಚಂದ ಈ ನಮ್ಮ ಸಂಸ್ಕೃತಿ ಶ್ರೀಗಂಧ. ಹಣಿ ಮ್ಯಾಲೆ ಬಂಡರ ಚಂದ ಹೆಗಲ ಮ್ಯಾಲೆ ಕಂಬಳಿ ಅಂದ, ಹಣಿ ಮ್ಯಾಲೆ ಬಂಡರ ಚಂದ ಹೆಗಲ ಮ್ಯಾಲೆ ಕಂಬಳಿ ಅಂದ, ಡೊಳ್ಳಿನ ಪದ ಚಂದ ಈ ನಮ್ಮ ಸಂಸ್ಕೃತಿ ಶ್ರೀಗಂಧ. ಈ ನಮ್ಮ ಸಂಸ್ಕೃತಿ ಶ್ರೀಗಂಧ. ಈ ನಮ್ಮ ಸಂಸ್ಕೃತಿ ಶ್ರೀಗಂಧ. ಈ ನಮ್ಮ ಸಂಸ್ಕೃತಿ ಶ್ರೀಗಂಧ. ಈ ಸಂಸ್ಕೃತಿ ಶ್ರೀಗಂಧ. ನೋಡ್ರಿ ಸರ್ದಾರಪ್ಪನವ್ರ, ನಿಮ್ಮ ಗೌಡ್ರು ಮಲ್ಲಾಪ್ ಶೆಟ್ರು ಹೇಳಾರ್ದ ಓಡಿ ಹೋದ್ರು ನೋಡ್ರಿ, ಮನೆಗೆ ಹೋಗ್ಯಾರ ಅವ್ರ.